ಅದಕ್ಕೆ ನೋಡಕ್ ತುಂಬಾ ಖುಷಿ. ಸಕ್ಕತ್ತಾಗಿದೆ. ಒಳ್ಳೆ ಮೆಸೇಜ್ ಈ ಗರುಡ ಪುರಾಣ ಬಗ್ಗೆ ಇದೆ. ನಿಜವಾಗ್ಲೂ ಪ್ರತಿಯೊಬ್ರು ತಿಳ್ಕೊಬೇಕಾಗಿರೋದು. ಮತ್ತೆ ಶಿವಣ್ಣ ಅವ್ರ ಗೆಟಪ್ ಗಳು ಒಂದೊಂದು ನೋಡ್ತಾ ಒಂದು ಸಿಕ್ಕಾಪಟ್ಟೆ ತುಂಬಾ ಓವರ್ ಗರುಡ ಪುರಾಣ ಅನ್ನೋದನ್ನ ಪ್ರತಿಯೊಬ್ರು ಏನಕ್ಕೆ ಅದು ಓದ್ಬೇಕು ಅಂತ ತಿಳ್ಕೊಳ್ಳೋಕೆ ಅದ್ರ ಬಗ್ಗೆ ಹೇಳಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದನ್ನ ಎಸ್ಪೆಷಲಿ ಪಿಕ್ಚರ್ ಇಷ್ಟ, ಶಿವಣ್ಣ ಇಷ್ಟ, ಅಪ್ಪು ಇಷ್ಟ, ಪೂರ್ತಿ ಇಷ್ಟ. ಈ ತರ ಆಕ್ಟಿಂಗ್ ಯಾರು ಕೇಳಾಗುತ್ತೆ ಸರ್? 65 ವರ್ಷ ಈ ತರ ಮಾಡ್ತಾರೆ ಅಂದ್ರೆ ಶಿವಣ್ಣನ ಕೈಲಿ ಮಾತ್ರ ಸಾಧ್ಯ. ಶಿವಣ್ಣ ಒಬ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್. ಶಿವಣ್ಣ ಆಗ್ಲಿ, ಉಪೇಂದ್ರ ಅವ್ರಾಗ್ಲಿ, ಶಿವಣ್ಣ ಅವ್ರಿಗೆ ವಯಸ್ಸೇ ಆಗಿಲ್ಲ ಈ ಮೂವಿಲಿ. ತುಂಬಾ ಚೆನ್ನಾಗಿದೆ. ಎಲ್ರು ಬಂದ್ ಮೂವಿ ನೋಡಿ. ಜೈ ಶಿವಣ್ಣ. ಅವರ ಒಂದು ಇದನ್ನ ನೋಡಿದ್ರಂತೂ ಅಮೇಜಿಂಗ್ ಸರ್. ಅವರ ಅವತಾರ ದಶಾವತಾರ ಮಾಡಿದಾರಲ್ಲ, ಏನ್ ಸರ್ ನೆಕ್ಸ್ಟ್ ಲೆವೆಲ್. ಅದೇ ಪ್ರತಿಯೊಬ್ರು ಸರ್, ಅರ್ಜುನ್ ಜನ್ಯ ಅವರು ಒಬ್ಬ ಸಂಗೀತಗಾರನಾಗಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇವತ್ತು ಆ ಒಂದು ಡೈರೆಕ್ಷನ್ ಮಾಡಿ ಕೊನೆವರೆಗೂ ಆ ತಗೊಂಡೋಗಿದ್ರಲ್ಲ ಸಿನಿಮಾ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ಈ ಸಿನಿಮಾನ ಪ್ರತಿಯೊಬ್ಬ ಪ್ರೇಕ್ಷಕನು ಬಂದು ಚಿತ್ರಮಂದಿರ ಬಂದು ಸಿನಿಮಾ ನೋಡ್ಬೇಕು ಸರ್. ನಿಜವಾಗ್ಲೂ ಕನ್ನಡದಲ್ಲಿ ಇಂಥ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ರಮೇಶ್ ರೆಡ್ಡಿ ಅವರು. ಅವ್ರು ನಿಜವಾಗ್ಲೂ ನಾನು ಅನ್ಕೊಂಡಿದ್ದೆ, ಏನು 100 ಕೋಟಿ ಕನ್ನಡದಲ್ಲಿ ಸಿನಿಮಾ ಮಾಡಿದ್ರೆ ನಾವು ಏನ್ ಸಾಧನೆ ಮಾಡಕ್ಕಾಗುತ್ತೆ. ನಿಜವಾಗ್ಲೂ ಸರ್ ಅವ್ರಿಗೆ ಹ್ಯಾಟ್ಸ್ ಆಫ್ ಇರ್ತೀವಿ ಸರ್. ಸರ್, ಸ್ಟಾರ್ ಸಿನಿಮಾಗಳು ಒಂದೇ ದಿನ ಒಟ್ಟೊಟ್ಟಿಗೆ ಬರೋದು ರೀಚ್ ವಿಚಾರವಾಗಿ ಏನಾದ್ರು ಹೇಳ್ತೀರಾ ಸರ್? ಅಲ್ಲ, ನಾನು ಇವತ್ತು ಕಂಟೆಂಟ್ ಚೆನ್ನಾಗಿದ್ದಾಗ ಚೆನ್ನಾಗಿ ಗೆಲ್ಸಿಸ್ತಾರೆ ಪ್ರೇಕ್ಷಕರು. ಇವತ್ತು ಈ ಸಿನಿಮಾ ನೋಡಿದ್ನಲ್ಲ ಸರ್, ಎರಡು ಗೆಲ್ಬೇಕು ನನ್ಗೆ. ಇವತ್ತು ಕನ್ನಡ ಇಂಡಸ್ಟ್ರಿ ಉಳಿಬೇಕಂದ್ರೆ ಏನಂದ್ರೆ ನನ್ನ ಒಂದು ಸ್ವಂತ ಇದು ಯಾರ ಅಭಿಪ್ರಾಯ ಅಲ್ಲ, ಸ್ವಂತ ಅಭಿಪ್ರಾಯ ಅಂದ್ರೆ ಒಂದ್ ವಾರ ಬಿಟ್ಟು ಬಂದಿದ್ರಂತ ಎರಡು ಸೂಪರ್ ಡೂಪರ್ ಆಗ್ತಾ ಇತ್ತು. ಅಲ್ಲ, ನಾನು ಅದಕ್ಕೆ ಸರ್ ಪ್ರೇಕ್ಷಕನಾಗಿ ಬಂದು ಪ್ರೇಕ್ಷಕರ ಮಧ್ಯೆ ಕೂತ್ಕೊಂಡು ನೋಡಿದಾಗ ಅವ್ರ ಅಭಿಪ್ರಾಯ ಅನಿಸಿಕೆಗಳು ಪಕ್ಕದಲ್ಲಿ ಹೇಳ್ತಾ ಇದ್ರು. ಏನಂದ್ರೆ ನಿಜವಾಗ್ಲೂ ಇವತ್ತು ಸುಪೇಂದ್ರ ಸರ್ ಇರ್ಬೋದು, ರಾಜ್ಬಿ ಶೆಟ್ಟಿ ಸರ್, ನಾನು ಏನಕ್ಕೆ ಬಂದೆ ಅಂದ್ರೆ ನಮ್ಮದ್ರಲ್ಲೂ ರಾಜ್ಬಿ ಶೆಟ್ಟಿ ಸರ್ ಮಾಡಿದ್ದಾರೆ. ಅವ್ರು ಏನ್ ಸರ್ ಯಾವ ಪಾತ್ರ ಕೊಟ್ಟರು ಯಾವ ತರ ನಿಭಾಯಿಸ್ತಾರೆ ಅನ್ನೋದಕ್ಕೆ ನಿಜವಾಗ್ಲೂ ನಾನು ಹೇಳೋದಕ್ಕೆ ಬರ್ತಾರೆ ಸರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಸ್ಯಾಂಡಲ್ವುಡ್ ಅಲ್ಲಿ ಮಲ್ಟಿ ಸ್ಟಾರ್ ಸಿನಿಮಾಗಳು ಬರ್ತಿಲ್ಲ ಅಂತ ಇವಾಗ ಅದೆಲ್ಲ ರೀಚ್ ಆಗಿದೆ, ಸಕ್ಸಸ್ ಆಗಿದೆ. ನಾನು ಹೇಳ್ತಾ ಇರೋದು ಸರ್, ಇವತ್ತು ಇಂಥ ಒಂದು 3 ಲೆಜೆಂಡ್ರಿಗಳನ್ನ ಹಾಕೊಂಡು ಇವತ್ತು ಸಿನಿಮಾ ಮಾಡ್ಬೇಕಾದ್ರೆ ಒಬ್ಬ ನಿರ್ಮಾಪಕನಿಗೆ ಎಷ್ಟು ಕಷ್ಟ. ಇವತ್ತು ನಿಜವಾಗಲೂ ಅದು ಏನೇ ಇದ್ದಿದ್ರು ಸಹ ಮೀರಿಸ್ತಾರೆ ಸರ್. ನಾನು ಹೇಳಿದ್ನಲ್ಲ, ಹಾಲಿವುಡ್ ಸಿನಿಮಾ ತರನೇ ಇದೆ ಸರ್. ಒಳ್ಳೇದಾಗುತ್ತೆ ಸರ್, ಒಳ್ಳೇದಾಗಲಿ ಸರ್. ಸಿನಿಮಾದಲ್ಲಿ ಪ್ರತಿಯೊಂದು ಇಷ್ಟ ಸರ್ ನನಗೆ. ಇವತ್ತು ಕೊನೆ ಒಳಗೆ ದಶಾವತಾರ 10 ಅವತಾರಗಳನ್ನ ಶಿವಣ್ಣ ಮಾಡಿದ್ದಾರೆ. ನನಗೆ ಅದು ಯಾವ ತರ ನಂಬ್ಲಿಕ್ಕೆ ಆಗ್ತಾ ಇಲ್ಲ. ಶಿವಣ್ಣ ಹೆಣ್ಣು ಪಾತ್ರದಲ್ಲಿ ಲಾಸ್ಟ್ ಮಾಡ್ತಾರಲ್ಲ, ಯಾವ ತರ ಇದೆ ಸರ್, ಹೇಳೋದಕ್ಕೆ ಒಂಥರ ಇದಾಗುತ್ತೆ ಸರ್. ಆಮೇಲೆ ಕೊನೆಯವರೆಗೂ ಒಂಥರ ಗೂಸ್ ಬಂಪ್ ಸರ್, ಎಲ್ಲ ರೋಮಾಂಚನವಾಗ್ತದೆ. ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲಾ ಪ್ರೇಕ್ಷಕರು, ನನ್ನ ಕನ್ನಡದ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ಕೇಳ್ಕೊಂತೀನಿ, ಇಂಥ ಒಂದು ಸಿನಿಮಾಗಳನ್ನ ಪ್ರೋತ್ಸಾಹಿ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಲ್ಯಾಂಡ್ ನಾವು ಆಲ್ರೆಡಿ ಅನೌನ್ಸ್ ಮಾಡಿದ್ದೀವಿ. ಜನವರಿ 23ಕ್ಕೆ 26 ಬರ್ತದೆ. ದಯವಿಟ್ಟು ಆ ಒಂದು ಸಿನಿಮಾನ ನಾನು ಹೇಳಲ್ಲ, ಇದೇ ತರ ಪ್ರೇಕ್ಷಕರು ಬಂದು ನೋಡಿ ಅವರ ಅಭಿಪ್ರಾಯ ಅವ್ರು ತಿಳಿಸ್ತಾರೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. 2025ಕ್ಕೆ ಇದು ಒಂದು ಅದ್ಭುತವಾದ ಚಿತ್ರ ಅಂತ ಹೇಳ್ಬೋದು ಸರ್. ಅರ್ಜುನ್ ಜನ್ಯ ಅವ್ರಿಗೆ ನಿಜವಾಗ್ಲೂ ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ, ಬರೀ ಅರ್ಜುನ್ ಜನ್ಯ ಅವ್ರನ್ನ ಬರೀ ಮ್ಯೂಸಿಕ್ ಗೆ ಮಾತ್ರ ಸೈ ಅನ್ಕೊಂಡಿದ್ವಿ. ಇಷ್ಟು ಒಂದು ಒಳ್ಳೆ ಟ್ಯಾಲೆಂಟ್ ಇದೆ ಅಂತ ನಮಗೆ ಗೊತ್ತಿರ್ಲಿಲ್ಲ. ಮೂವಿ ಮಾತ್ರ ತುಂಬಾ ಅದ್ಭುತ ಚೆನ್ನಾಗಿ ಬಂದಿದೆ. ಶಿವಣ್ಣನ ಅವರು ಲಾಸ್ಟ್ ಅಲ್ಲಿ ಒಂದು ½ an hour ಕ್ಲೈಮ್ಯಾಕ್ಸ್ ಒಂದು 11 ಅವತಾರ ತಗೊಂಡ್ ಬರ್ತಾರಲ್ಲ, ಅದು ಮೈ ನಿಜವಾಗ್ಲೂ ರೋಮಾಂಚನ ಅನ್ಸುತ್ತೆ. ಶಿವಣ್ಣ ಹಾಗೂ ಉಪೇಂದ್ರ ಅವರ 3ನೇ ಕಾಂಬಿನೇಷನ್ ಚಿತ್ರ ಇದು. ಮುಂಚೆ ಲವಕುಶ ಬಂದಿದೆ, ಅದು ಪ್ರೀತ್ಸೆ ಬಂದಿದೆ, ಅದಾದ್ಮೇಲೆ 45 ಕಾಂಬಿನೇಷನ್, ಡೆಡ್ಲಿ ಕಾಂಬಿನೇಷನ್ ಅಂತ ಹೇಳ್ಬೋದು. ಕನ್ನಡಿಗರ ಪಾಲಿಗೆ ಇದು ಒಂದು ಹಬ್ಬ ಅಂತಾನೆ ಹೇಳ್ಬೋದು ಸರ್. ಮಾಸ್ಟರ್ ಆಕ್ಷನ್ ಲೀಡರ್ ಉಪ್ಪೇಣ ಮತ್ತೆ ಶಿವಣ್ಣ ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ನೋಡಕ್ ಬರ್ಲೇಬೇಕು. ಯಾಕಂದ್ರೆ ಅವ್ರಿಬ್ರು ಮಾಡಿರೋಂತ ಸಿನಿಮಾಗಳು ಸಿನಿ ರಂಗದಲ್ಲಿ ಚರಿತ್ರೆ ಬರ್ತವೆ ಸರ್. ಸಿನಿಮಾದಲ್ಲಿ ಹೋಮ್ ಮ್ಯೂಸಿಕ್ ರಿಪೀಟ್ ಆಗುತ್ತೆ, ಹಿಸ್ಟ್ರಿ ರಿಪೀಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ನಾನ್ ತೋರಿಸಿದ್ದು ಶಿವಣ್ಣ, ಅದನ್ನ ಹಿಡಿಸಿದ್ದು ಉಪ್ಪೇಣ. ಅವ್ರ ಡೈರೆಕ್ಷನ್ ಯಾರು ಇದು ಬ್ರೇಕ್ ಮಾಡಕ್ಕಾಗಲ್ಲ, ಶಿವಣ್ಣ ರೆಕಾರ್ಡ್ ಯಾರು ಕ್ರಾಸ್ ಮಾಡಕ್ಕಾಗಲ್ಲ. ಶಿವಣ್ಣ ಆಲ್ ರೌಂಡರ್ ಆಕ್ಟರ್, ಉಪ್ಪೇಣ ಆಲ್ ಇಂಡಿಯನ್ ಆಕ್ಟರ್. ಇವ್ರ ಜೊತೆಗೆ ಶಿವನ್ ಪೂಜಲ್ ಕರಡಿ ಬಿಟ್ಟಂಗೆ ರಾಜ್ವಿ ಶೆಟ್ಟಿನ 10 ಜನ ಇಟ್ಟವ್ರೆ. 3 ಒಂದೇ ಸೀರಿಯಲ್ ನೋಡ್ತಾ ಇದ್ರೆ ಬ್ರಹ್ಮ ವಿಷ್ಣು
ಮಹೇಶ್ ಮೇಲೆ ನೋಡ್ದಾಗೈತೆ ಸರ್. ಸಿನಿಮಾದಲ್ಲಿ ಬಿಜಿಎಂ, ಗ್ರಾಫಿಕ್ಸ್, ಡೈಲಾಗ್ಸ್, ಸಾಂಗ್ಸ್ ಸರ್ ಟೋಟಲಿ ಮಸ್ತ್ ಆಗಿದೆ. ಅಂದ್ರೆ ಇಷ್ಟ ದಿನ ಬರೀ ಮ್ಯೂಸಿಕ್ ಕೊಡ್ಕೊಂಡಿದ್ದ ಅರ್ಧ ದಿನ ಮೊದಲೇ ಬರೀ ಡೈರೆಕ್ಷನ್ ಮಾಡಿದ್ರೆ ಕಥೆ ಕದರಾಗಿದೆ. ಸಿನಿಮಾದಲ್ಲಿ ಎಂಟ್ರಿ ಸೀನ್ಸ್ ಕೊಟ್ಟವ್ರೆ ಉಪ್ಪೇಣ ಮತ್ತೆ ಶಿವನಿಗೆ ಬಾ ಖರಾಬ್ ಆಗಿದೆ ಸರ್. ಜೈ ಶಿವಣ್ಣ, ಜೈ ಉಪ್ಪೇಣ.